ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಹಣ ನಮ್ಮ ಕೈಯಲ್ಲಿ ಇರಲು ಯಾವ ದೇವರನ್ನ ಆರಾಧಿಸಬೇಕು, ಆ ದೇವರನ್ನ ಆರಾಧಿಸುವುದು ಹೇಗೆ, ಇದರಿಂದ ಹಣವು ಸ್ಥಿರವಾಗಿ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಮನೆಯಲ್ಲಿ ನೆಲೆಸುತ್ತದೆಯೇ ಎಂದು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಹಣವು ನಿಮ್ಮ ಬಳಿಯೇ ಶಾಶ್ವತವಾಗಿ ಉಳಿಯಲು ಮತ್ತು ಆರ್ಥಿಕ ಸ್ಥಿರವನ್ನು ಕಾಪಾಡಿಕೊಳ್ಳಲು ಲಕ್ಷ್ಮೀ ದೇವಿ ಹಾಗೂ ಸಂಪತ್ತಿನ ಅಧಿದೇವತೆಯಾದ ಕುಬೇರನನ್ನು ಆರಾಧಿಸಬೇಕು. ಜೊತೆಗೆ ಬುದ್ಧಿವಂತಿಕೆ ಮತ್ತು ವಿಘ್ನ ನಿವಾರಣೆಗಾಗಿ ಗಣಪತಿಯನ್ನು ಪ್ರಾರ್ಥಿಸುವುದು ವಾಡಿಕೆ. ಹಣದ ಉಳಿತಾಯ ಮತ್ತು ಸಮೃದ್ಧಿಗಾಗಿ ಈ ಕೆಳಗಿನ ವಿಧಾನವನ್ನು ಅನುಸರಿಸಬಹುದು. ಲಕ್ಷ್ಮೀ ಕುಬೇರ ಪೂಜೆ. ಹೌದು ವೀಕ್ಷಕರೇ, ಪ್ರತಿದಿನ ಅಥವಾ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಕುಬೇರ ಯಂತ್ರ ಅಥವಾ ಲಕ್ಷ್ಮೀ ಕುಬೇರ ಮಂತ್ರಗಳನ್ನು ಪಠಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಎರಡನೆಯದಾಗಿ ಮನೆಯ ಪ್ರವೇಶ ದ್ವಾರ. ಹೌದು ವೀಕ್ಷಕರೇ, ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು. ಇದು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಮೂರನೆಯ ವಿಚಾರ ದಾನ ಧರ್ಮ. ಹೌದು ವೀಕ್ಷಕರೇ, ನಿಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ದಾನ ಮಾಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. ಇನ್ನು ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರನ್ನು ಹೇಗೆ ಆರಾಧಿಸಬೇಕು ಎಂದು ನೋಡುವುದಾದರೆ, ಶುಕ್ರವಾರದ ಪೂಜೆ. ಹೌದು ವೀಕ್ಷಕರೇ, ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಎರಡನೆಯದಾಗಿ ಸರಳ ನೈವೇದ್ಯ. ದೇವರಿಗೆ ಸಿಹಿ ತಿನಿಸುಗಳು ಮತ್ತು ಗುಲಾಬಿ ಹೂವುಗಳನ್ನು ಅರ್ಪಿಸಬೇಕು. ಮಂತ್ರ ಜಪ. ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಓಂ ಶ್ರೀಂ ಹ್ರೀಂ ಕಮಲಾಯೈ ನಮಃ ಎಂದು 108 ಬಾರಿ ಅಥವಾ ಓಂ ಮಹಾಲಕ್ಷ್ಮಿಯೈ ನಮಃ ಎಂದು 108 ಬಾರಿ ಮಂತ್ರವನ್ನು ಜಪಿಸುವುದು ಒಳ್ಳೆಯದು. ಕೃತಜ್ಞತೆ ಮತ್ತು ದಾನ. ನಿಮ್ಮ ಬಳಿ ಇರುವ ಹಣಕ್ಕೆ ಯಾವಾಗಲೂ ದೇವರಲ್ಲಿ ಕೃತಜ್ಞತೆಯನ್ನು ಇಡಬೇಕು. ಬಡವರಿಗೆ ಅಥವಾ ಅಗತ್ಯ ಇರುವಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಹಣ ನಮ್ಮ ಕೈಯಲ್ಲಿ ಇರಲು ಯಾವ ದೇವರನ್ನು ಆರಾಧಿಸಬೇಕು ಹಾಗೂ ಹೇಗೆ ಆರಾಧಿಸಬೇಕು ಎಂಬುದರ ಮಾಹಿತಿ. ಎಷ್ಟೇ ದುಡಿದರೂ ಹಣಕಾಸು ನಿಲ್ಲುತ್ತಿಲ್ಲ ಎಂದು ನಿಮ್ಮ ಸಮಸ್ಯೆಯಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಉಚಿತವಾಗಿ ಭವಿಷ್ಯವನ್ನು ತಿಳಿಸಲಾಗುತ್ತದೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.